ಪಕ್ಷಕ್ಕೆ ಸೀಮಿತವಾದ ಪಾದಯಾತ್ರೆಗೆ ಬಂದಿಲ್ಲ, ಹೋರಾಟಕ್ಕೆ ಬಂದಿಲ್ಲ ಅನ್ನೋದು ಎಷ್ಟು ಸರಿ ಅಂತ ನಿಮ್ಗನ್ಸುತ್ತೆ? ಅದು ಸರಿನಾ ತಪ್ಪ? ಖಂಡಿತ ಸರಿಯಲ್ಲ. ಅವರು ಮಾತಾಡಿದ್ದು ತಪ್ಪು, ಆ ಮಾತಿನ ಹೋಗುವು ತಪ್ಪು ಅನ್ನೋದನ್ನು ಹೇಳ್ತಾನೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಹೊರತು ಅವುಗಳನ್ನು ಮತ್ತೆ ಹೇಳೋಕೆ ಇಷ್ಟಪಡಲ್ಲ. ಅವರು ಮಾತಾಡಿದ್ದು ಆ ಕಂಟೆಂಟು ಮತ್ತು ಕಾಂಟೆಕ್ಸ್ಟು ಮತ್ತು ರೀತಿ ಮೂರು ತಪ್ಪೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅದನ್ನು ಮತ್ತೆ ರಿವೈಂಡ್ ಮಾಡಿ ಇದು ಮಾಡೋಕ್ಕಾಗತ್ತಾ? ಆ ಥರ ಏನಾದ್ರು ಇದ್ದರೆ ಅವರು ಎಷ್ಟೋ ಮಾತುಗಳನ್ನ ವಾಪಸ್ ತಗೋಬೇಕಾಗತ್ತೆ ಈಗ. ಆದ್ದರಿಂದ ಅದರ ಬಗ್ಗೆನೇ ಚಿಂತಿಸೋದು ಬೇಡ. ಮುಂದೆ ಫೆಸ್ಟಿವಲಲ್ಲಿ ಭಾಳ ಒಳ್ಳೆ ಸಿನಿಮಾಗಳಿದೆ. ದಯವಿಟ್ಟು ಎಲ್ಲ ಸಿನಿಮಾ ಆಸಕ್ತರು ಬಂದು ಸಿನಿಮಾ ನೋಡಿ, ಸಿನಿಮಾ ನೋಡೋದ್ರ ಮುಖಾಂತರ ಸಿನಿಮಾನ ಓದೋದಕ್ಕೆ ಪ್ರಯತ್ನ ಪಡಿ. ಯಾವಾಗಲೂ ನೋಡಿ ಅಂತ ನಾನು ಹೇಳೋದೇ ಅಲ್ಲ, ಸಿನಿಮಾವನ್ನು ಓದಿ ಅಂತ ಹೇಳ್ತೇನೆ. ಸರ್, ಇದೆಲ್ಲದಕ್ಕೂ ಕಾರಣ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ, ಒಬ್ಬ ಮುನ್ನಡೆಸೋ ನಾಯಕ ಇಲ್ಲ ಏನು ಅಂತ ಎಲ್ಲರೂ ಹೇಳ್ತಿರುವಂಥದ್ದು. ನಾವಿಕನಿಲ್ಲದ ದೋಣಿ ಥರ ಆಗ್ಬಿಟ್ಟಿದೆ ಕನ್ನಡ ಚಿತ್ರರಂಗ. ಯಾಕೆ ಬೇಕು? ಪ್ರತಿಯೊಬ್ಬನೂ ನಾಯಕನೇ ಆಗಿರುವಾಗ ಮುನ್ನಡೆಸುವ ನಾಯಕ ಯಾಕೆ ಬೇಕು? ಅದಕ್ಕೆ ಈ ಥರ ಎಲ್ಲ ಇಲ್ಲ, ಅದೇ ತಪ್ಪು. ಒಗ್ಗಟ್ಟಿಲ್ಲ ಅಂತ ಹೇಳೋದಿದೆಯಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಅದೇ ತಪ್ಪು ಅಂತ ಹೇಳ್ತಾ ಇರೋದು. ಯಾರು ಮಾಡ್ಬೇಕು ಅದನ್ನು? ಯಾರಲ್ಲಿ ಒಗ್ಗಟ್ಟಿಲ್ಲಿರಬೇಕು? ಹೇಳೋರ ಹತ್ರ ಒಗ್ಗಟ್ಟಿದೆಯಾ? ಒಗ್ಗಟ್ಟು ಪ್ರಶ್ನೆನೇ ಬರಲ್ಲ. ಇವತ್ತು ಇಷ್ಟು ಜನ ಇಲ್ಲಿ ಇಷ್ಟು ಫೆಸ್ಟಿವಲ್ ಫಿಲ್ಮ್ ನಡೀತಾ ಇದೆ, ಎಷ್ಟು ಜನ ಬಂದು ನೋಡ್ತಾ ಇದ್ದಾರೆ, ಅದು ಮುಖ್ಯ. ಅದರ ಮುಖಾಂತರ ಎಷ್ಟು ಜನ ಇದನ್ನು ಒಂದು ವಿದ್ಯಾರ್ಥಿಯಾಗಿ ಅದನ್ನು ಬಳಸ್ಕೋತಿದ್ದಾರೆ. ಮುಂದಿನ ಸಿನಿಮಾದ ಮೇಕರ್ಸ್ ಎಲ್ಲ ಇಲ್ಲಿದ್ದಾರೆ, ಈಗ ಟೆಕ್ನಿಷಿಯನ್ಸ್ ಇದ್ದಾರೆ, ಅವರಿಗೆ ಇಂಟ್ರೆಸ್ಟಿಂಗು. ಹಳೆಬರೆಲ್ಲ ಆಗೋಯ್ತು ಬಿಡಿ, ಈಗ ಹೊಸಬ್ರು ಬರ್ತಿದ್ದಾರೆ. ಸುಮಾರು 430 ಸಿನಿಮಾಗಳಾಗ್ತದೆ ಕನ್ನಡದಲ್ಲಿ, ನನಗೆ ಗೊತ್ತಿದೆ ಅದು. ಐ ಆಮ್ ಎ ಸೌತ್ ಇಂಡಿಯನ್ CBFC ಬೋರ್ಡ್ ಮೆಂಬರ್. ಪ್ರತಿ ವರ್ಷ ಎಷ್ಟು ಸಿನಿಮಾ ಸೆನ್ಸಾರ್ ಆಗುತ್ತೆ ಅಂತ ನಂಗೆ ಗೊತ್ತು. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಸಿನಿಮಾದ ಕ್ವಾಲಿಟಿಯನ್ನು, ಕಂಟೆಂಟನ್ನು ಸರಿ ಮಾಡ್ಕೋಬೇಕಾದ್ರೆ ಅವರು ಇಂತಹ ಸ್ಕೂಲ್ಗಳಲ್ಲಿ ಬರಬೇಕು. ಫೆಸ್ಟಿವಲ್ಗಳಲ್ಲಿ ಸ್ಕೂಲ್ ಅದಕ್ಕೆ ಬರಬೇಕು. ಅದನ್ನ ಬಗ್ಗೆ ಮಾತಾಡೋಣ. ಯಾರೋ ರಾಜಕೀಯದ ವ್ಯಕ್ತಿಗಳು ಅವರ ರಾಜಕೀಯದ ಆಶ್ವಾಸನೆಗೋ ಅವ್ರಿಗೆ ಸಂಬಂಧಪಟ್ಟ ಯಾವುದೋ ರಾಜಕೀಯ ಮುತ್ಸುದ್ದಿತನಕ್ಕೋ ಏನೋ ಬಳಸ್ಕೊಂಡ್ರೆ ಅದನ್ನು ಇಲ್ಲಿ ಮಾತಾಡೋದು ಬೇಕಾಗಿಲ್ಲ. ಇಲ್ಲಿ ಸಿನಿಮಾ ಬಗ್ಗೆ ಮಾತಾಡೋಣ. ಯಾವ ಸಿನಿಮಾ ಚೆನ್ನಾಗಿತ್ತು, ಯಾವ ಸಿನಿಮಾ ಚೆನ್ನಾಗಿಲ್ಲ, ಯಾವುದು ಬೇಕು, ಕನ್ನಡಕ್ಕೆ ಯಾವುದು ಬೇಕು. ಕನ್ನಡ ಇವತ್ತು ಎಂಥ ಅತಂತ್ರ ಪರಿಸ್ಥಿತಿಯಲ್ಲಿದೆ ಅಂದರೆ ಅದಕ್ಕೆ ಬೇಕಾದಂತಹ ಅದನ್ನು ಕಾಯಕಲ್ಪ ಮಾಡುವಂತಹ ಕೆಲಸವನ್ನು ಗಟ್ಟಿಗೊಳಿಸೋಣ. ಒಗ್ಗಟ್ಟು ಅಂದರೆ ಏನು? ಎಲ್ಲ ಒಟ್ಟಿಗೆ ಬಂದುಬಿಟ್ರೆ ಒಗ್ಗಟ್ಟ? ಮನಸ್ಸುಗಳನ್ನು ಕೂಡಿಸಬೇಕು. ಮನಸ್ಸು ಎಲ್ಲಿದ್ದರೂ ನಡೀತದೆ, ಆದರೆ ಅದು ಕೂಡಿಸ್ಬೇಕು. ಆ ಮನಸ್ಸುಗಳನ್ನು ಕೂಡಿಸೋದು ಯಾವುದು? ಸ್ವೇಚ್ಛೆಯಾದ ವಿಚಾರಗಳಲ್ಲ, ಅದು ನಿಜವಾಗಿಯೂ ಕೂಡ ಸಹೃದಯ ವಿಚಾರಗಳಾಗಬೇಕಾಗ್ತದೆ. ಆಗ ಸೇರಿಕೊಳ್ಳುತ್ತೆ.